ರಷ್ಯಾ ಭಾರತಕ್ಕೆ ತನ್ನ ಸ್ನೇಹವನ್ನ ಗುರ್ತು ಮಾಡಿಕೊಟ್ಟು ಯಾವ ರೀತಿ ವಿನಂತಿ ಮಾಡಿದೆ? ಚೀನಾದೊಂದಿಗೆ ಭಾರತ 1 ವರ್ಷದ ನಂತರ ಏನನ್ನ ಮತ್ತೆ ಶುರು ಮಾಡಿದೆ? ಭಾರತಕ್ಕೆ ಬರುತ್ತಿದ್ದ ತೈಲ ಟ್ಯಾಂಕರ್ ಹಡಗುಗಳು ಹಠಾತ್ತನೆ ಯೂ ಟರ್ನ್ ತಗೊಂಡು ಹಿಂದಿರುಗಿವೆ. ಜಮ್ಮು ಕಾಶ್ಮೀರದ ಬಗ್ಗೆ ಮುಸ್ಲಿಂ ದೇಶಗಳು ಏನೂ ಕಾಮೆಂಟ್ ಮಾಡಿವೆ? ಯಾರ ಸಹಾಯ ಕೇಳಿವೆ? ಇವೆಲ್ಲವನ್ನೂ ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲು ರಷ್ಯಾ ಭಾರತ ಸಂಬಂಧಗಳು. ನಾವು ಮೊದಲು ಭಾರತ ರಷ್ಯಾ ನಡುವಿನ ಸ್ನೇಹದ ಬಗ್ಗೆ, ಅದರ ಮೇಲೆ ಅಮೆರಿಕದ ನಿರ್ಬಂಧಗಳ ಪ್ರಭಾವದ ಬಗ್ಗೆ ಚರ್ಚೆ ಮಾಡೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಲವು ದಿನಗಳಿಂದ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸಲು ಸಿದ್ಧವಾಗಿದೆ ಅಂತ ಪ್ರಚಾರ ಮಾಡ್ತಿದ್ದಾರೆ. ಆದ್ರೆ ಇದು ಎಷ್ಟು ಸತ್ಯ? ಟ್ರಂಪ್ ಇಂಥ ಹೇಳಿಕೆಗಳನ್ನ ಯಾಕೆ ಕೊಡ್ತಿದ್ದಾರೆ? ಅಮೆರಿಕ ರಷ್ಯಾದ 2 ದೊಡ್ಡ ತೈಲ ಕಂಪನಿಗಳಾದ ರೋಸ್ನೆಫ್ಟ್ ಮತ್ತು ಲುಕೈಲ್ ಮೇಲೆ ನಿರ್ಬಂಧ ಹೇರಿದೆ. ಇದರ ಪ್ರಭಾವ ಎಷ್ಟು ತೀವ್ರವಾಗಿದೆ ಅಂದ್ರೆ, ಭಾರತಕ್ಕೆ ಬರುತ್ತಿದ್ದ ತೈಲ ಟ್ಯಾಂಕರ್ ಹಡಗುಗಳು ಮಾರ್ಗ ಮಧ್ಯದಲ್ಲೇ ಯೂ ಟರ್ನ್ ತಗೊಂಡು ರಷ್ಯಾ ಕಡೆಗೆ ಹಿಂದಿರುಗಿವೆ. ಅಕ್ಟೋಬರ್ 20ರಂದು ರಷ್ಯಾ ಬಂದರಿನಿಂದ ಭಾರತಕ್ಕೆ ತೆರಳುತ್ತಿದ್ದ ಕಚ್ಚಾ ತೈಲ ಸಾಗಾಟು ರೋಸ್ನೆಫ್ಟ್ನಿಂದ ಖರೀದಿಸಿದ್ದು ಅಂತ ಸುದ್ದಿ ಬಂದಿದೆ. ಆದ್ರೆ ಈ ಹಡಗುಗಳು ಈಗ ಭಾರತಕ್ಕೆ ಬರ್ತಿಲ್ಲ. ಈ ತೈಲವನ್ನ ಯಾವ ಭಾರತೀಯ ರಿಟೈನರಿ ಖರೀದಿಸಿದೆ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಖರೀದಿಸಿರಬಹುದು ಅಂತ ಊಹೆಗಳಿವೆ. ಈ ಬೆಳವಣಿಗೆ ಸ್ಪಷ್ಟವಾಗಿ ಅಮೆರಿಕದ ನಿರ್ಬಂಧಗಳ ಫಲಿತಾಂಶವೇ. ಭಾರತೀಯ ತೈಲ ರಿಟೈನರಿಗಳು ಅಮೆರಿಕ ನಿರ್ಬಂಧಗಳನ್ನ ಪಾಲಿಸಲು ಶುರು ಮಾಡಿವೆ ಅಂತ ಇದು ಸೂಚಿಸುತ್ತಿದೆ. ಮುಂದಿನ 2-3 ತಿಂಗಳುಗಳಲ್ಲಿ ಕಚ್ಚಾ ತೈಲ ಆಮದು ಡೇಟಾ ಬಂದಾಗ ಭಾರತ ರಷ್ಯಾದ ತೈಲ ಖರೀದಿಯನ್ನ ಎಷ್ಟು ಪ್ರತಿಶತ ಕಡಿಮೆ ಮಾಡಿದೆ ಅಂತ ಸ್ಪಷ್ಟವಾಗುತ್ತದೆ. ಇದು ಭಾರತದ ವಿದೇಶಾಂಗ ನೀತಿಯ ಮೇಲೆ ಅಮೆರಿಕ ಒತ್ತಡವನ್ನ ಸೂಚಿಸುತ್ತದೆ. ಒಂದೆಡೆ ರಷ್ಯಾದೊಂದಿಗೆ ಸ್ನೇಹ, ಮತ್ತೊಂದೆಡೆ ಅಮೆರಿಕದೊಂದಿಗೆ ಕಾರ್ಯತಾಂತ್ರಿಕ ಪಾಲುದಾರಿಕೆ ಭಾರತ ಒಂದು ತಂತಿಯ ಮೇಲೆ ನಡೆಯುತ್ತಿದೆ ಅಂತಿದೆ. ಆದ್ರೆ ಈ ಒತ್ತಡ ದೀರ್ಘಕಾಲದಲ್ಲಿ ಭಾರತದ ಆರ್ಥಿಕತೆಗೆ ಯಾವ ಪ್ರಭಾವ ಬೀರುತ್ತದೋ ನೋಡಬೇಕು. ರಷ್ಯಾ ಭಾರತಕ್ಕೆ ಎಚ್ಚರಿಕೆ ನೀಡುತ್ತಾ, ಉಕ್ರೇನ್ ಅನಧಿಕೃತ ಮಾರ್ಗಗಳ ಮೂಲಕ NA-29 ಸುಕೋಯ್ S-25 ಫೈಟರ್ ಜೆಟ್ಗಳು, NA-8 ಮತ್ತು NA-2 ಹೆಲಿಕಾಪ್ಟರ್ಗಳ ಭಾಗಗಳನ್ನ ನಿರಂತರವಾಗಿ ಸಂಗ್ರಹಿಸಲು ಪ್ರಯತ್ನಿಸುತ್ತಿದೆ ಅಂತ ಹೇಳಿದೆ. ಈ ಭಾಗಗಳು ಭಾರತದಿಂದ ಉಕ್ರೇನ್ಗೆ ಹೋಗ್ತಿರಬಹುದು ಅಂತ ರಷ್ಯಾ ಆತಂಕ ವ್ಯಕ್ತಪಡಿಸಿದೆ. ಉಕ್ರೇನ್ಗೆ ಈ ಭಾಗಗಳು ಸಿಗದಂತೆ ತಡೆಯಲು ಲೈಸೆನ್ಸ್ ಒಪ್ಪಂದದಡಿ ಭಾರತದಲ್ಲಿ ತಯಾರಾಗುತ್ತಿರುವ ಭಾಗಗಳ ರಫ್ತಿಗೆ ಹೆಚ್ಚುವರಿ ನಿಗಾ ಇಡಲು ರಷ್ಯಾ ಭಾರತವನ್ನ ಕೇಳಿದೆ. ವರದಿಗಳ ಪ್ರಕಾರ ಭಾರತ ರಷ್ಯಾದ ವಿನಂತಿಯನ್ನ ಒಪ್ಪಿ ರಫ್ತು ನಿಯಂತ್ರಣಗಳ ಮೇಲೆ ಗಮನ ಹರಿಸಿದೆ. ಇದು 3ನೇ ಪಕ್ಷಗಳ ಮೂಲಕ ಭಾಗಗಳು ಉಕ್ರೇನ್ಗೆ ಹೋಗದಂತೆ ತಡೆಯಲು ಉದ್ದೇಶಿಸಲಾಗಿದೆ. ರಷ್ಯಾ ಭಾರತಕ್ಕೆ ನಂಬಿಕೆಯಿಂದ ಲೈಸೆನ್ಸ್ ಉತ್ಪಾದನೆಗೆ ಅನುಮತಿ ಕೊಟ್ಟಿದೆ. ನಾವು ಆ ನಂಬಿಕೆಯನ್ನ ಗೌರವಿಸದಿದ್ದರೆ ಭವಿಷ್ಯದಲ್ಲಿ ರಷ್ಯಾ ಭಾರತಕ್ಕೆ ಲೈಸೆನ್ಸ್ ಉತ್ಪಾದನೆಗೆ ಅನುಮತಿ ಕೊಡೋದಿಲ್ಲ. ಅದಕ್ಕೆ ಭಾರತ ಈ ವಿಷಯದಲ್ಲಿ ರಷ್ಯಾದೊಂದಿಗೆ ಪೂರ್ಣ ಸಹಕಾರ ನೀಡುತ್ತಿದೆ. 2. ಭಾರತ ಜಪಾನ್ ಸಂಬಂಧಗಳು. ಈಗ ಭಾರತ ಮತ್ತು ಜಪಾನ್ಗೆ ಸಂಬಂಧಿಸಿದ ಒಂದು ಮುಖ್ಯ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಇಂದು ಕೆಲವು ಗಂಟೆಗಳ ಹಿಂದೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ನ ಹೊಸ ಮಹಿಳಾ ಪ್ರಧಾನಿ ಸನಾಯಿ ತಕಾಯಿಚಿಯೊಂದಿಗೆ ಫೋನ್ನಲ್ಲಿ ಮಾತಾಡಿದ್ರು. 2 ದೇಶಗಳ ಸಂಬಂಧಗಳನ್ನ ಇನ್ನಷ್ಟು ಬಲಪಡಿಸುವ ಬಗ್ಗೆ ಚರ್ಚೆ ನಡೆದಿದೆ. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಾಂತ್ರಿಕ ಪಾಲುದಾರಿಕೆ ವಿಶೇಷವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತುಂಬಾ ಮುಖ್ಯವಾಗಿದೆ. ಉನ್ನಡಿ ಪ್ರಜಾಪ್ರಭುತ್ವ ಮೌಲ್ಯಗಳು, ಆರ್ಥಿಕ ಲಾಭಗಳು ಮತ್ತು ಚೀನಾದ ವಿಸ್ತರಣೆಗೆ ಆತಂಕ ಇವೆಲ್ಲವೂ ಈ ಬಾಂಧವ್ಯವನ್ನ ಇನ್ನಷ್ಟು ಬಲಪಡಿಸುತ್ತಿವೆ. ಇತ್ತೀಚೆಗೆ ಭಾರತ, ಜಪಾನ್, ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಒಟ್ಟಾಗಿ ಕ್ವಾಡ್ ಒಕ್ಕೂಟವನ್ನ ಇನ್ನಷ್ಟು ಸಕ್ರಿಯಗೊಳಿಸಿವೆ. ಜಪಾನ್ನೊಂದಿಗಿನ ಬಾಂಧವ್ಯ ಬಲಪಡುವುದು ಕ್ವಾಡ್ ಒಕ್ಕೂಟಕ್ಕೂ ಲಾಭದಾಯಕ. ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಫೇಲ್ ಫೈಟರ್ ಜೆಟ್ನ ಸಾರಥಿಯಲ್ಲಿ ಪ್ರಯಾಣ ಮಾಡಿದ್ದು ಒಂದು ಐತಿಹಾಸಿಕ ಘಟನೆ. ಈ ಸಾರಥಿಯನ್ನ ಗ್ರೂಪ್ ಕ್ಯಾಪ್ಟನ್ ಅಮಿತ್ ಘಾನಿಯೊಂದಿಗೆ ಮಾಡಿದ್ರು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಭಾರತ ವಾಯುಪಡೆಯ ಫೈಟರ್ ಜೆಟ್ ಅನ್ನ ಕೆಡವಿ ಭಾರತ ಪೈಲಟ್ ಶಿವಾಂಗಿ ಸಿಂಗ್ ಅನ್ನ ಹಿಡಿದಿದೆ ಅಂತ ಸುಳ್ಳು ಪ್ರಚಾರ ಮಾಡಿತ್ತು. ಆದ್ರೆ ನಿಜಕ್ಕೂ ಸ್ಕ್ವಾಡ್ರನ್ ಲೀಡರ್ ಶಿವಾಂಗಿ ಸಿಂಗ್ ಸುರಕ್ಷಿತವಾಗಿದ್ದಾರೆ. ಈ ಘಟನೆ ನಡೆದು ಬಹಳ ಕಾಲವಾದ್ರೂ ಶಿವಾಂಗಿ ಸಿಂಗ್ ಬಗ್ಗೆ ಪಾಕ್ ದುಷ್ಪ್ರಚಾರ ನೆನಪಿರುತ್ತದೆ. ದ್ರೌಪದಿ ಮುರ್ಮು 2 ಬಾರಿ 2 ವಿಭಿನ್ನ ಫೈಟರ್ ಜೆಟ್ಗಳ ಸಾರಥಿ ಮಾಡಿದ್ರು.
ಇದಕ್ಕಿಂತ ಮೊದಲು 2023ರಲ್ಲಿ ಸುಕೋಯ್ Su-30 ಸಾಟಿ ಮಾಡಿದ್ರು. 3. ಭಾರತ ಚೀನಾ ಸಂಬಂಧಗಳು. ಈಗ ಭಾರತ ಮತ್ತು ಚೀನಾ ನಡುವಿನ ಸೂಕ್ಷ್ಮ ಗಡಿ ಸಂಬಂಧಗಳ ಬಗ್ಗೆ ಮಾತಾಡೋಣ. ಅಕ್ಟೋಬರ್ 25ರಂದು ಭಾರತ ಮತ್ತು ಚೀನಾ ನಡುವೆ ಸೈನಿಕ ಕೋರ್ ಕಮಾಂಡರ್ ಮಟ್ಟದ ಚರ್ಚೆಗಳು ನಡೆದಿವೆ ಅಂತ ಸುದ್ದಿ ಬಂದಿದೆ. ಈ ಸಭೆಯ ಸ್ಥಳ ಲಡಾಖ್ನ ಗಡಿ ಪ್ರದೇಶದಲ್ಲಿ LAC ಹತ್ತಿರದ ಚುಶುಲ್ ಮೋಲ್ಡೋ ಗಡಿ. ಇದು 23ನೇ ಸೈನಿಕ ಮಟ್ಟದ ಸುತ್ತು. ಇದಕ್ಕಿಂತ ಮೊದಲು ಕಳೆದ ವರ್ಷ ಅಕ್ಟೋಬರ್ 2024ರಲ್ಲಿ 2 ಸುತ್ತುಗಳ ಸೈನಿಕ ಕೋರ್ ಕಮಾಂಡರ್ ಚರ್ಚೆಗಳು ನಡೆದಿದ್ದವು. ಅಂದ್ರೆ ಈ ಚರ್ಚೆಗಳು 1 ವರ್ಷದ ನಂತರ ನಡೆಯುತ್ತಿವೆ. ಕಳೆದ ಕೆಲವು ವರ್ಷಗಳಿಂದ ಭಾರತ ಚೀನಾ ಗಡಿಗಳಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತಿದೆ. 2020ರಲ್ಲಿ ಗಾಲ್ವಾನ್ ಕಣಿವೆಯಲ್ಲಿ ನಡೆದ ಘರ್ಷಣೆಗಳು 2 ದೇಶಗಳ ಸಂಬಂಧಗಳನ್ನ ತೀವ್ರವಾಗಿ ಹಾಳು ಮಾಡಿದವು. ಅಂದಿನಿಂದ ಅನೇಕ ಸುತ್ತುಗಳ ಸೈನಿಕ ಮತ್ತು ರಾಜತಾಂತ್ರಿಕ ಚರ್ಚೆಗಳು ನಡೆದರೂ ಗಣನೀಯ ಪ್ರಗತಿ ಕಂಡಿಲ್ಲ. ಚೀನಾ ಭಾರತದ ಭೂಪ್ರದೇಶಕ್ಕೆ ಒಳಗೆ ನುಸುಳುತ್ತಿದೆ, ಹೊಸ ನಿರ್ಮಾಣಗಳನ್ನ ಮಾಡುತ್ತಿದೆ ಅಂತ ಭಾರತ ಆರೋಪಿಸುತ್ತಿದ್ದರೆ ಚೀನಾ ಈ ಆರೋಪಗಳನ್ನ ತಿರಸ್ಕರಿಸುತ್ತಿದೆ. 1 ವರ್ಷದ ವಿರಾಮದ ನಂತರ ಈ ಚರ್ಚೆಗಳು ಮತ್ತೆ ಶುರುವಾಗುವುದು ಒಂದು ಸಕಾರಾತ್ಮಕ ಬೆಳವಣಿಗೆಯಾಗಿ ಕಾಣಬಹುದು. ಗಡಿಯಲ್ಲಿ ಶಾಂತಿಯನ್ನ ಸ್ಥಾಪಿಸಲು ಮತ್ತು ಕ್ಷೇತ್ರ ಮಟ್ಟದ ವಿವಾದಗಳನ್ನ ಬಗೆಹರಿಸಲು ಪ್ರಸ್ತುತ ಯಂತ್ರವನ್ನ ಬಳಸಿಕೊಳ್ಳಬೇಕು ಅಂತ 2 ಪಕ್ಷಗಳು ಒಪ್ಪಿಕೊಂಡಿವೆ. ಆದ್ರೆ ಆಘಾತಕಾರಿ ವಿಷಯ ಏನಂದ್ರೆ ಈ ಸಭೆ ಅಕ್ಟೋಬರ್ 25ರಂದು ನಡೆದರೂ ಭಾರತ ಸರ್ಕಾರ 4 ದಿನಗಳ ನಂತರ ಅಕ್ಟೋಬರ್ 29ರಂದು ಅಧಿಸೂಚನೆ ಹೊರಡಿಸಿ ತಿಳಿಸಿದೆ. ಚೀನಾ ಸರ್ಕಾರ ಕೂಡ ಅಕ್ಟೋಬರ್ 29ರಂದು ಈ ಸಭೆಯ ಬಗ್ಗೆ ಅಧಿಸೂಚನೆ ಹೊರಡಿಸಿ ಮಾಹಿತಿ ನೀಡಿದೆ. ಅಂದ್ರೆ 2 ದೇಶಗಳು ಒಂದೇ ದಿನ ಈ ವಿಷಯ ತಿಳಿಸಿವೆ. ಇದು ಚರ್ಚೆಗಳ ಫಲಿತಾಂಶಗಳಿಲ್ಲದಿದ್ದರೂ ಚರ್ಚೆಗಳ ವಾತಾವರಣ ಸೂಕ್ಷ್ಮವಾಗಿದೆ ಅಂತ ಸಂಕೇತ. 2 ದೇಶಗಳು ಈ ಚರ್ಚೆಗಳನ್ನ ತುಂಬಾ ಎಚ್ಚರಿಕೆಯಿಂದ ಸಾರ್ವಜನಿಕವಾಗಿ ಬಹಿರಂಗಪಡಿಸಿವೆ ಅಂತ ಗೊತ್ತಾಗ್ತಿದೆ. 4. ಕಾಶ್ಮೀರ ವಿಷಯದ ಮೇಲೆ ವೈಸಿ ಕಾಮೆಂಟ್ಗಳು. ಈಗ ಭಾರತದ ಕಾಶ್ಮೀರ ವಿಷಯದ ಮೇಲೆ ಮುಸ್ಲಿಂ ದೇಶಗಳ ಸಂಸ್ಥೆ ವೈಸಿ ಮಾಡಿದ ಕಾಮೆಂಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಆರ್ಗನೈಜೇಷನ್ ಆಸ್ ಇಸ್ಲಾಮಿಕ್ ಕೋಆಪರೇಷನ್ನಲ್ಲಿ 57 ಮುಸ್ಲಿಂ ದೇಶಗಳು ಸದಸ್ಯರಾಗಿವೆ. ಇವರು ಮತ್ತೊಮ್ಮೆ ಜಮ್ಮು ಕಾಶ್ಮೀರ ವಿಷಯದ ಬಗ್ಗೆ ಮಾತಾಡಿ ಭಾರತದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ರೈಸಿ ತನ್ನ ಹೇಳಿಕೆಯಲ್ಲಿ ಅಕ್ಟೋಬರ್ 27, 2025ರ ವೇಳೆಗೆ ಭಾರತ ಜಮ್ಮು ಕಾಶ್ಮೀರವನ್ನ ಅಕ್ರಮವಾಗಿ ಆಕ್ರಮಿಸಿ 78 ವರ್ಷಗಳಾಗುತ್ತದೆ ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ವೈಸಿ ಸಂಸ್ಥೆ ಜಮ್ಮು ಕಾಶ್ಮೀರ ಜನರ ಜೊತೆಗೆ ನಿಂತು ಜಮ್ಮು ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ಹಕ್ಕುಗಳ ಹೋರಾಟಕ್ಕೆ ಬೆಂಬಲ ನೀಡುತ್ತೇವೆ ಅಂತ ತಿಳಿಸಿದೆ. ಇವರು ಜಮ್ಮು ಕಾಶ್ಮೀರ ಜನರ ಮೂಲಭೂತ ಮಾನವ ಹಕ್ಕುಗಳಿಗೆ ಬೆಂಬಲ ನೀಡುತ್ತೇವೆ, ಅವರಿಗೆ ಸ್ವಯಂ ನಿರ್ಧಾರ ಅಂದ್ರೆ ತಮ್ಮ ಭವಿಷ್ಯವನ್ನ ತಾವೇ ಆಯ್ಕೆ ಮಾಡಿಕೊಳ್ಳುವ ಹಕ್ಕು ಸಿಗಬೇಕು, ತಮ್ಮ ಭವಿಷ್ಯದ ಬಗ್ಗೆ ತಾವೇ ನಿರ್ಧರಿಸಬೇಕು ಮತ್ತು ಭಾರತ ಜಮ್ಮು ಕಾಶ್ಮೀರ ಜನರ ಮಾನವ ಹಕ್ಕುಗಳನ್ನ ಗೌರವಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇದರ ಜೊತೆಗೆ ನೈಸಿ ಈಗ ಜಮ್ಮು ಕಾಶ್ಮೀರ ಸಮಸ್ಯೆಗೆ ಅಂತಿಮ ಪರಿಹಾರ ಕಂಡುಕೊಳ್ಳಬೇಕು ಮತ್ತು ಈ ಪರಿಹಾರ ಐಕ್ಯರಾಜ್ಯ ಸಮಿತಿಯ ಭದ್ರತಾ ಮಂಡಳಿಯ ತೀರ್ಮಾನಗಳ ಪ್ರಕಾರ ಇರಬೇಕು ಅಂತ ಒತ್ತಾಯಿಸಿದೆ. ರೈಸಿ ಇತರ ದೇಶಗಳನ್ನ ಮತ್ತು ಅಂತಾರಾಷ್ಟ್ರೀಯ ಸಮುದಾಯವನ್ನ ಸಹಾಯ ಮಾಡಲು ಕೇಳಿದೆ. ಅವರು ಮುಂದೆ ಬಂದು ಈ ತೀರ್ಮಾನಗಳನ್ನ ಜಮ್ಮು ಕಾಶ್ಮೀರದಲ್ಲಿ ಜಾರಿಗೊಳಿಸಲು ಸಹಾಯ ಮಾಡಬೇಕು, ಅಂತಾರಾಷ್ಟ್ರೀಯ ಒತ್ತಡವನ್ನ ಹೆಚ್ಚಿಸಲು ಪ್ರಯತ್ನಿಸಬೇಕು ಅಂತ ನೈಸಿ ಹೇಳುತ್ತಿದೆ. 5. ಭಾರತ ಪಾಕಿಸ್ತಾನ ಸಂಬಂಧಗಳು. ಮುಂದಿನ ಅಪ್ಡೇಟ್ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಿಸಿದ್ದು. ಪಾಕಿಸ್ತಾನ ಭಾರತದ ಸಿಖ್ ಭಕ್ತರಿಗಾಗಿ 2000 ವೀಸಾಗಳನ್ನ ಅನುಮೋದಿಸಿದೆ ಅಂತ ಗೊತ್ತಾಗ್ತಿದೆ. ಗುರುನಾನಕ್ ಜಯಂತಿ ನವೆಂಬರ್ 4ರಿಂದ 13ರವರೆಗೆ ಪಾಕಿಸ್ತಾನದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಆಚರಿಸಲಾಗುತ್ತದೆ. ಇದಕ್ಕಾಗಿ ಪಾಕಿಸ್ತಾನ ಭಾರತದ ಸಿಖ್ ಭಕ್ತರಿಗಾಗಿ 2000 ವೀಸಾಗಳನ್ನ ಅನುಮೋದಿಸಿದೆ. 2 ದೇಶಗಳ ನಡುವಿನ ಸಂಬಂಧಗಳು ಉದ್ವಿಗ್ನವಾಗಿದ್ದರೂ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ವೀಸಾ ಅನುಮೋದನೆ ಯಾವಾಗಲೂ ಒಂದು ಸಕಾರಾತ್ಮಕ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಇದು ಜನರ ನಡುವಿನ ಸಂಬಂಧಗಳನ್ನ ಸುಧಾರಿಸಲು ಒಂದು ಸಣ್ಣ ಪ್ರಯತ್ನ. 6. ಚೀನಾ ಅಮೆರಿಕ ವಾಣಿಜ್ಯ ಯುದ್ಧ. ಈಗ ಚೀನಾ ಮತ್ತು ಅಮೆರಿಕ ನಡುವಿನ ವಾಣಿಜ್ಯ ಯುದ್ಧದ ಬಗ್ಗೆ ಮಾತಾಡೋಣ. ಚೀನಾ ಸೋಯಾಬೀನ್ ಮತ್ತು ರೇಪ್ ಸೈಡ್ ಮೇಲೆ ನಿರ್ಬಂಧ ಹೇರಿದ ನಂತರ ಡೊನಾಲ್ಡ್ ಟ್ರಂಪ್ ಚೀನಾಕ್ಕೆ ನವೆಂಬರ್ 1ನೇ ತಾರೀಕು ಗಡುವು ಕೊಟ್ಟಿದ್ದಾರೆ.
ಮತ್ತು ಚೀನಾ ಒಪ್ಪದಿದ್ದರೆ ನವೆಂಬರ್ 1ರ ನಂತರ ಚೀನಾದ ಮೇಲೆ 155% ಸುಂಕಗಳನ್ನ ಹೇರ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಚೀನಾ ಮೊದಲೇ ಅಮೆರಿಕಾದ ಮುಂದೆ ಮಂಡಿಯೂರಿ ಬೀಳುತ್ತಿದೆ ಅಂತ ಕಾಣ್ತಿದೆ. ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಸಭೆಗೆ ಮೊದಲು ಚೀನಾ ಅಮೆರಿಕಾದಿಂದ ದೊಡ್ಡ ಪ್ರಮಾಣದ ಸೋಯಾಬೀನ್ ಸಾಗಾಟಕ್ಕೆ ಆದೇಶ ಕೊಟ್ಟಿದೆ ಅಂತ ಸುದ್ದಿ ಬಂದಿದೆ. ವರದಿಯ ಪ್ರಕಾರ ಜಿ ಜಿನ್ಪಿಂಗ್ ಮತ್ತು ಟ್ರಂಪ್ ದಕ್ಷಿಣ ಕೊರಿಯಾದಲ್ಲಿ ಸಭೆ ನಡೆಸಬೇಕಿದೆ. ಅಲ್ಲಿ ವಾಣಿಜ್ಯ ಚರ್ಚೆಗಳ ಬಗ್ಗೆ ಮಾತುಕತೆ ನಡೆಯುತ್ತದೆ. ಅದಕ್ಕಿಂತ ಮೊದಲು ಚೀನಾ ಅಮೆರಿಕಾದಿಂದ 18,000 ಮೆಟ್ರಿಕ್ ಟನ್ ಸೋಯಾಬೀನ್ ಆದೇಶಗಳನ್ನ ಕೊಟ್ಟಿದೆ. ಇದರ ಡೆಲಿವರಿ ಡಿಸೆಂಬರ್ ಮತ್ತು ಜನವರಿ ತಿಂಗಳುಗಳಲ್ಲಿ ಇರುತ್ತದೆ.